ಇನ್ನು ಬಾಗಲಕೋಟೆಯಲ್ಲಿ ಬಿಜೆಪಿಯ ಪರವಾಗಿ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಪ್ರಚಾರವನ್ನು ನಡೆಸಲಿದ್ದಾರೆ. ಯತ್ನಾಳ್ ಪ್ರಚಾರ ಮಾಡುವಂತೆ ಪಕ್ಷದ ಮುಖಂಡರು ಡಿಮ್ಯಾಂಡ್ ಮಾಡಿದ್ದಾರೆ. ಈ ಕುರಿತು ಬಿಎಸ್ವೈ ಕೂಡ ಮಾತನಾಡಿದ್ರು. ಹಾಗಾಗಿ ಪ್ರಚಾರಕ್ಕೆ ಬರಲಿ, ಸ್ವಾಗತ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಯತ್ನಾಳ್ ಅವರ ಗರು ವಾಪಸ್ಸಿಗೆ ಒಂದಿಷ್ಟು ವೇದಿಕೆಗಳು ಸಿದ್ಧ ಆಯ್ತಾ ಅನ್ನುವಂಥ ಕುತೂಹಲಗಳು ಮೂಡ್ತಾ ಇದೆ. ಇನ್ನು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಯವರ ಪರ ಸಿಎಂ ನಿನ್ನೆ ಕೂಡ ಅಲ್ಲಿದ್ರು, ವಾಸ್ತವ್ಯ ಹೂಡಿದ್ರು. ಅವರು ಕೂಡ ಪ್ರಚಾರ ಮುಂದುವರಿಸಿದ್ದಾರೆ. ಇದೇ ವಿಚಾರವಾಗಿ ಯತ್ನಾಳ್ ಮತ್ತು ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ನೋಡ್ಕೊಂಡ್ ಬರೋಣ. ಬಾಗಲಕೋಟೆಯಲ್ಲಿ ಯತ್ನಾಳ್ ಅವರು ಪ್ರಚಾರ ಮಾಡ್ತಾರಂತ ನಿಮ್ ಬಿಜೆಪಿ ಅಭ್ಯರ್ಥಿ ಪರವಾಗಿ ಯಾರೇ ಬಂದ್ರು ಅವಕಾಶ ಇದೆ, ಬರ್ಲಿ, ಸ್ವಾಗತ ಮಾಡ್ತಾರೆ. ಇಡೀ ಸರ್ಕಾರನೇ ಹೋಗಿ ಅಲ್ಲಿ ಬೈ ಎಲೆಕ್ಷನ್ ಮಾಡೋದಕ್ಕಿದೆ ಸರ್. ಸಿಎಂ ಡಿಸಿಎಂ ಸಚಿವರು ಎಲ್ಲ ಕೂಡ ಅಲ್ಲಿ. ಅದ್ರ ಅರ್ಥ ಏನ್ರಿ? ಇಡೀ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳು 4-5 ದಿವಸ ಕೂತಿದ್ದಾರೆ ಅಂದ್ರೇನೆ ಚುನಾವಣೆ ಸೋಲಿನ ಭಯ ಅವ್ರನ್ನ ಕಾಡ್ತಾ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಜನ ಇದಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ನಾನು ಸ್ವಾತಂತ್ರ್ಯ ಬಂದ 3 ದಿನ, ಸ್ವಾತಂತ್ರ್ಯ ಬಂದ 3 ತಿಂಗಳಿಗೆ ಹುಟ್ಟಿದವನು ನಾನು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ಅವರು. ನನಗೂ ಗೊತ್ತಿಲ್ಲ, ನಾವು ಓದ್ಕೊಂಡಿದ್ದೀನಿ ಅಷ್ಟೇ. ನೀವು ದಯಮಾಡಿ ಓದ್ಕೊಳ್ಳಿ. ಯಾವತ್ತೂ ಕೂಡ ಬಿಜೆಪಿಯವರು ಆಗ್ಲೇ 1925ನೇ ಇಸ್ವಿನಲ್ಲೇ RSS ಉದ್ಭವ ಆಗಿತ್ತು, ನಿರ್ಮಾಣ ಆಗಿತ್ತು. ಆದರೆ ಯಾವತ್ತು ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾಕೆ ಭಾಗವಹಿಸಲಿಲ್ಲ ಅಂತಂದ್ರೆ ಅವರು ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ರು. ನಮ್ಮ ದೇಶ ಆಳ್ತಾ ಇದ್ರಲ್ಲ ಯಾರು ಬ್ರಿಟಿಷ್ನವರು, ಅವರನ್ನ ಈ ದೇಶದಿಂದ ತೊಲಗಿಸಿದವರು ಕಾಂಗ್ರೆಸ್ನವರು. ಮಹಾತ್ಮ ಗಾಂಧೀಜಿಯವರ ಪ್ರಮುಖವಾಗಿ ಈ ಮಾತೇ ಮುತ್ತು ಮಾತೇ ಮೃತ್ಯು ಅಂತಾರೆ. ಯತ್ನಾಳ್ ಅವರು ಮಾತಿನ ಮೇಲೆ ಈ ಗರು ವಾಪಸಿ ಮುಂದಿನ ನಡೆಗಳಿರುತ್ತಾ ಅನ್ನೋದು ಒಂದು ಕುತೂಹಲ. ಈಗ ಅದೇ ಹೇಳ್ತಿರೋದು, ಈ ಮಾತುಗಳು ಈ ಹಳೆಯ ಶಂಕ ಉತ್ತಾನೆ ಬರ್ತಾ ಇದ್ದಾರೆ ಇವರು. ಇದು ಪ್ರಯೋಜನಕ್ಕೆ ಬರುವಂತವಲ್ಲ. ಸಿಎಂ ಏನ್ ಹೇಳ್ತಾ ಇದ್ದಾರೆ, ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವ್ರು ಯಾರು ಭಾಗವಹಿಸಿಲ್ಲ ಅಂತೇಳಿ. ಪಕ್ಷನೇ ಹುಟ್ಟಿರ್ಲಿಲ್ಲ, ನೀವು ಯಾರಂತ ಸೀಮಿತ ಮಾಡ್ತೀರಿ? ಪಕ್ಷಕ್ಕೆ ಬಿಜೆಪಿ ಹುಟ್ಟೇ ಇರಲಿಲ್ಲ. ಹಾಗಾಗಿ ಬಿಜೆಪಿ ಅವ್ರು ಹೋಗಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿಗಳಿದಾವೆ? ಇವ್ರೇನು ಮಾಡಿಲ್ಲ ಅನ್ನೋ ಕಾನ್ಸೆಪ್ಟು ತುಂಬಾ ಬಾಲಿಶವಾಗಿ ಮಾತಾಡ್ಬಿಡ್ತಾರೆ. ಆಮೇಲೆ ಆಡಳಿತ ಪಕ್ಷಗಳು ಅಭಿವೃದ್ಧಿಯ ಮುಖವಾಣಿಯಾಗಿ ಅಲ್ಲಿ ಗುರುತಿಸ್ಕೊಂಡು ಅದನ್ನ ಮತ ಬೇಟೆಗೆ ಬಳಸ್ಕೋಬೇಕೇ ವಿನಃ ಈ ರೀತಿ ಹಳೆಯದು ಯಾವುದೋ ಶಂಕ ತಂದುಬಿಟ್ಟು ಪದೇ ಪದೇ ಅದನ್ನೇ ಓದ್ತಾ ಇದ್ರೆ ಜನ ಇವತ್ತೇನಿಲ್ಲ, ಏನು ಕಿವಿ ಮೇಲೆ ಇಟ್ಕೊಂಡಿಲ್ಲ. ಹಾಗಾಗಿ ಇವ್ರುಗಳಿಂದನೇ ಈಗ ಯತ್ನಾಳ ಬಂದ್ರು ಒಂದು ವಿಚಾರದಲ್ಲಿ ಭಯ ಏನಂತಂದ್ರೆ, ಈಗ ಸಿದ್ದರಾಮಯ್ಯ ಅವ್ರು ಏನ್ ಹೇಳಿದ್ರು, ಅದೇ ಯಾವುದೋ ಹಳೆ ಇದನ್ನ ತಂದು ಹೇಳ್ತಾ ಇದಾರಲ್ಲ, ಈ ರೀತಿ ಮಾತುಗಳು ಬಗ್ಗೆ ಬದಲಾವಣೆ ಆಗೋಕೆ ಸಾಧ್ಯ ಇಲ್ಲ. ಪ್ರಸ್ತುತಕ್ಕೆ ವಾಸ್ತವಕ್ಕೆ ಮಾತಾಡಬೇಕು. ವಾಸ್ತವದಲ್ಲಿ ಏನಿದೆ, ಪ್ರಸ್ತುತಕ್ಕೆ ಏನಾಗಬೇಕಾಗಿದೆ, ಯಾರ್ಯಾರು ಏನೇನು ಮಾಡಿದಾರೆ ಅದನ್ನ ಮಾತ್ರ ಬಿಚ್ಚಿಡ್ತಾ ಬನ್ನಿ. ಹಳೇದನ್ನ ಯಾವುದೋ ಎತ್ತಿಟ್ಕೊಂಡ್ಬಂದು ಮತ್ತೆ ಏನೋ ಗಳಿಸ್ತೀನಿ, ಸಾಧ್ಯನೇ ಇಲ್ಲ. ಅದೆಲ್ಲ ಹೋಯ್ತದು. ಈಗ ಯತ್ನಾಳ್ ಅವ್ರು ಬಂದ್ರು ಇದೇ ಭಯ. ಯತ್ನಾಳ್ ಅವರು ಎಲ್ಲರೂ ಬಂದ್ಬಿಟ್ಟು ಯಡಿಯೂರಪ್ಪ, ಈ ವಿಜಯೇಂದ್ರ ಈ ಕಾನ್ಸೆಪ್ಟಲ್ಲಿ ಬಿಜೆಪಿ ಮುಳುವಾಗುವಂಥ ಮಾತುಗಳನ್ನ ಆಡ್ಬಿಟ್ರೆ ಮತ್ತೆ ಅದೇ ಹಳೆಯ ಕಥೆಗಳಾಗೋಗ್ಬಿಡುತ್ತೆ. ಅದು ಯಾವುದು ಆಡಬಾರ್ದು. ವೀರಣ್ಣ ಚರಂತಿಮಠ್ ಬಿಜೆಪಿ ಮತ್ತೆ ಅಲ್ಲಿಯ ಸಂಬಂಧಪಟ್ಟಂಗೆ ಹಿಂದುತ್ವದ ಅಡಿಯಲ್ಲಿ ಸೆಳೆಯೋದಕ್ಕೆ ತನ್ನನ್ನು ಯಾಕೆ ಕರೆದಿದ್ದಾರೆ ಅನ್ನುವಂಥ ವಾಸ್ತವವನ್ನ ಯತ್ನಾಳ್ ಅರ್ಥ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಿಟ್ಟಲ್ಲಿ ಕೆಲಸ ಮಾಡಿದ್ರೆ ಯತ್ನಾಳ್ ಬಂದಿದ್ದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ, ಬಿಜೆಪಿಗೂ ಒಂದು ಬಲ ಬರುತ್ತೆ. ಕಾಂಗ್ರೆಸ್ಸಿಗೆ ಹೆಚ್ಚಾಗಿ ಸಿದ್ದರಾಮಯ್ಯ ಅವರಿಗೆ ಇದೊಂಥರ ಪ್ರತಿಷ್ಠೆ ಆಗ್ಬಿಟ್ಟಿದೆ. ದಾವಣಗೆರೆ ಇವರಿಗೆ DK ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಕಣ, ಇದು ಇವರಿಗೆ ಪ್ರತಿಷ್ಠೆಯ ಕಣ. ಹಾಗಾಗಿ ಯಾಕಂದ್ರೆ ಆಪ್ತನ ಮಗ ಮತ್ತೆ ಈ ಯಡಿಯೂರಪ್ಪನ ಲೆಕ್ಕಾಚಾರದಲ್ಲೆಲ್ಲ ಸಿಕ್ಕಿರೋದ್ರಿಂದ ಯಡಿಯೂರಪ್ಪ ಅವ್ರನ್ನೆಲ್ಲ ಒಂದು ಹಂತಕ್ಕೆ ವೈರತ್ವ ಇರೋದ್ರಿಂದ ಈ ಕ್ಷೇತ್ರವನ್ನ ಗೆಲ್ಲಬೇಕು, ಎರಡೂ ಕ್ಷೇತ್ರವನ್ನು ಸಹಜವಾಗಿ ಗೆಲ್ಲಬೇಕು ಅನ್ನುವಂಥದ್ದಿದೆ. ಆದ್ರೆ ಇಲ್ಲಿ ಸ್ವಲ್ಪ ಹೆಚ್ಚಿನ ಕಾಲ ಈ ಕಡೆನೇ ಒಲವಿದೆ ಅವರಿಗೆ. ಯತ್ನಾಳ ಬರೋದನ್ನ ಇವರು ಸ್ವಾಗತ ಮಾಡ್ತೀನಿ ಅನ್ನುವಂಥದ್ದು ಮೇಲ್ನೋಟಕ್ಕಷ್ಟೇ. ಯಾವ ಕಾರಣಕ್ಕೂ ಇವರು ಒಪ್ಪೋದಿಲ್ಲ ಅದನ್ನ. ಯಾವ ಗರ್ವಾಪ್ಸಿಗೂ ಈ ತಂಡ ತಯಾರಿಲ್ಲ. ಯಾಕಂತಂದ್ರೆ ವಾಚಾಮಗೋಚರವಾಗಿ ಬೈತಾ ಇರುವಂತ ಇವ್ರನ್ನ ಯಾರು ವಾಪಸ್ ಇಳ್ಕೊಂಡು ಮತ್ತೆ ಮಗ್ಗಲ್ ಮುಳ್ಳಾಗಿಸ್ಕೊಳ್ಳೋಕ್ಕಿಂತ ಈಗ ಹೆಂಗೂ ಉಚ್ಚಾಟನೆ ಮಾಡಿದ್ದಾಗಿದೆ, ದೂರ ಇಟ್ಟಿದ್ದಾಗಿದೆ, ಅವ್ರು ಇಲ್ಲದೆ ಗೆಲುವು ಸಾಧಿಸ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾಗಿದೆ. ಇಲ್ಲಿವರೆಗೆ ಆಗದೆ ಇರೋದು ಚುನಾವಣಾ ಸಂದರ್ಭದಲ್ಲಿ ಅವ್ರು ಬರಬೇಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಅವ್ರನ್ನೇನೋ ಬೈದಾಡ್ಕೊಂಡು ಓಡಾಡೋದಕ್ಕಾಗೋದಿಲ್ಲ. ಇದು ಜಾಣ ನಡೆ. ಈಗ ವೀರಣ್ಣ ಚರಂತಿಮಠ್ ಅನ್ನುವಂಥದ್ದು ಒಬ್ಬ ಪಕ್ಷದ ಅಭ್ಯರ್ಥಿ
ಮಾತ್ರವಲ್ಲ ಆತ ಇಡೀ ಬಿಜೆಪಿಯ ಮುಖವಾಣಿಯಲ್ಲಿ ಹೌದು. ಬಿಜೆಪಿಯ ಅಭ್ಯರ್ಥಿನ ಗೆಲ್ಲಿಸ್ಕೋಬೇಕು, ಹಾಗಾಗಿ ಬಿಜೆಪಿ ಎಲ್ಲನ್ನೂ ಜೀರ್ಣ ಮಾಡ್ಕೋಬೇಕು, ಅದು ದುರ್ವಿಣತೆ ಅಂತ ಯಡಿಯೂರಪ್ಪನವರು ಆ ಕಾರಣಕ್ಕೇನೆ ಮುತ್ಸದ್ದಿ ಅಂತ ಅನ್ಸ್ಕೊಂಡಿದ್ದು. ಹೌದು. ಎಲ್ಲೂ ಕೂಡ ಈ ರೀತಿ ಹೇಳಿಕೆಗಳನ್ನ ಕೊಟ್ರೆ ಮತ್ತೆ ಯತ್ನಾಳ್ ಲೆವೆಲ್ಗೆ ನಿಂತ್ಕೊಂಡ್ಬಿಡ್ತಾರೆ. ಅದಲ್ಲ ಇದು. ಯಡಿಯೂರಪ್ಪನವರ ರಾಜಕೀಯ ಅನುಭವ ಅದು ದೊಡ್ಡ ಮಟ್ಟಕ್ಕೆ ಇರುವಂತದ್ದು. ಹಾಗಾಗಿ ಕೆಲವರಂತ ನಿರೀಕ್ಷೆ ಮಾಡಕ್ಕೆ ಆಗೋದಿಲ್ಲ. ನೀವು ಗರ್ವಾಪ್ಸಿ ಈ ಚುನಾವಣಾ ನಂತರದಲ್ಲಿ ಕೇಳಿ, ವೈಯಕ್ತಿಕವಾಗಿ ಕುಂತಲ್ಲಿ ಕೇಳಿ, ಅದು ಬೇರೆ ಮಾತುಗಳೇ ಇರ್ತವೆ. ನೀವು ಮೈಕ್ ಹಿಡಿದು ಕೇಳಿಸ್ಕೊಂಡಾಗ ಹೌದು, ಅವ್ರು ಹೇಳೋ ರೀತಿನೇ ಇದೇ ಇರುತ್ತೆ. ಹೌದು. ಎಲ್ಲರೂ ಬಂದರೂ ಸ್ವಾಗತ ಇರುತ್ತೆ ಅನ್ನುವಂಥದ್ದನ್ನ. ಆದ್ರೆ ಬರೋದಕ್ಕೆ ಬಂದಾದ ಮೇಲೆ ಆ ನಿಟ್ಟಲ್ಲಿ ಆಗುವಂಥ ಬೆಳವಣಿಗೆಗಳೇ ಬೇರೆ. ಅಲ್ಲಿ ಯತ್ನಾಳನ್ನ ಯಾವುದೇ ಕಾರಣಕ್ಕೂ ಮತ್ತೆ ವಾಪಸ್ ತರದೇ ಇರುವ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಈ ಮುಖಂಡರುಗಳಿರೋದ್ರಿಂದ ಸದ್ಯದ ವಾತಾವರಣ ಕೆಡಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಬಂದ್ರೆ ಸ್ವಾಗತ ಅಂತ ಹೇಳಿದರೆ ವಿನಃ ಯಾವುದೇ ಕಾರಣಕ್ಕೂ ಸ್ವಾಗತಕ್ಕೆ ಸಿದ್ಧ ಇಲ್ಲ. ಇದು ಶತಸಿದ್ಧ ಅನ್ನುವಂಥ ನಿಟ್ಟಲ್ಲೇ ಇಲ್ಲಿವರೆಗಿನ ಬೆಳವಣಿಗೆಗಳಾಗಿರುವಂಥದ್ದು. ವೀರಣ್ಣ ಚರಂತಿಮಠ್ ಗೆಲ್ಲೋದಕ್ಕೆ ಏನೇನು ಸೋಪಾನಗಳನ್ನ ಹಾಕಬೇಕು ಆ ನಿಟ್ಟಲ್ಲಿ ಪ್ರತಿದಿನ ಕುಂತು ಎಲ್ಲರೂ ಕೂಡ ಅಪ್ಪ ಮಕ್ಕಳು ಪ್ಲಸ್ ಬಿಜೆಪಿ ಅದನ್ನೆಲ್ಲರೂ ಎಲ್ಲರೂ ನಿಂತ್ಕೊಂಡು ಒಂದಷ್ಟು ಹಾದಿಯನ್ನ ಮಾಡಿಕೊಂಡು ಅಲ್ಲಿ ಪ್ರಚಾರಕ್ಕೆ ಇಳಿದಿದ್ದಾರೆ. ಹಾಗಾಗಿ ಈ ಟೈಮಲ್ಲಿ ಯಾವುದೇ ಮುಳ್ಳನ್ನು ಹಾದಿಗೆ ಹಾಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಈ ಕೆಲಸಗಳು ಆಗ್ತಾ ಇದ್ದಾವೆ. ನಿರಂತರವಾಗಿ ಅವ್ರಿಗೆ ಗೆಲ್ಲೋದಕ್ಕೆ ಏನು ಬೇಕೋ ಆ ನಿಟ್ಟಲ್ಲಿ ಮಾತಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಹೌದು. ಎಸ್, ಬಟ್ ಒಂದು ಜಾಣ ನಡೆಗಂತೂ ಬಹಳ ಸ್ಪಷ್ಟವಾಗಿ ಖಂಡಿತ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.